ಎಲ್ರಿಗೂ ನಮಸ್ಕಾರ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. I offer my salutations to the greatest of sages Patanjali, who removed the impurities of the mind through his work on yoga, who removed impurities of the speech through his work on grammar, and who also removed the impurities of the body through his work on Ayurveda. To you, Patanjali, I offer my salutations. I invite all of you to this evening session, a short session. I request all the speakers, all the audience to reserve their questions at the end. ಎಲ್ಲರಿಗೂ ನಮಸ್ಕಾರ ಹೇಳಿ ಬಹಳ ಕಡಿಮೆ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮ ಪ್ರಶ್ನೆಗಳೇನಿದ್ರು ಕೊನೆಗೆ ನೀವು ಕೇಳಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ಯೋಗ ಭಾರತೀಯ ಷಡ್ದರ್ಶನಗಳಲ್ಲಿ ಒಂದು. Yoga is one of the 6 orthodox systems of Indian philosophy. ಇದಕ್ಕೆ ಯೋಗ ದರ್ಶನ ಅಂತ ಹೇಳ್ತೀವಿ ನಾವು. ದರ್ಶನ ಅಂದ್ರೆ ನೋಡುವುದು, ಟು ಸಿ, ಟು ಯು, ಟು ಪರ್ಸೀವ್. ಸೊ ಯೋಗ ಕೇವಲ ಇವತ್ತಿನ ಒಂದು ಅರ್ಥದಲ್ಲಿ ಯೋಗ ಅಂದ್ರೆ ಕೇವಲ ಆಸನ ಮಾಡುವುದು, ಪ್ರಾಣಾಯಾಮ ಮಾಡುವುದು ಅಷ್ಟೇ ಆಗಿದೆ. ಯೋಗ ಕೇವಲ ಆಸನ ಅಷ್ಟೇ ಅಲ್ಲ, ಪ್ರಾಣಾಯಾಮ ಅಷ್ಟೇ ಅಲ್ಲ, ಯೋಗ ಒಂದು ಜೀವನ ಶೈಲಿ. ಇಟ್ಸ್ ಎ ವೇ ಆಫ್ ಲೈಫ್. ಅದಕ್ಕೆ ನಮ್ಮ ಆಚಾರ್ಯರು ಯೋಗ ದರ್ಶನ ಅಂತ ಹೇಳಿದ್ರು, ಕೇವಲ ಯೋಗಾಸನ ಅಂತ ಹೇಳಿಲ್ಲ. ಆಸನ ಏನಿದ್ರು ನಮ್ಮ ಹಠಯೋಗದ ಮುಖ್ಯ ಭಾಗ. ನಾವು ಯೋಗ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಅದು ಅಷ್ಟಾಂಗ ಯೋಗ, ವಿಶೇಷವಾಗಿ ಅದರ ಬಗ್ಗೆ ಹೆಚ್ಚು ನಾವು ಒತ್ತು ಕೊಡ್ತೇವೆ. ಯೋಗ ಎಂಬ ಪದವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆರೋಗ್ಯ ತಾನೇ ತಾನಾಗಿ ಲಭಿಸುತ್ತೆ. ಆರೋಗ್ಯದ ಬಗ್ಗೆ ನಾವು ಪರಿತಪಿಸಬೇಕಾಗಿಲ್ಲ. ಯೋಗ ಶಬ್ದವನ್ನ ಸಂಪೂರ್ಣವಾಗಿ ವಿಶೇಷವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಆ ಯೋಗ ಶಬ್ದದ ಅರ್ಥದಲ್ಲೇ ಆರೋಗ್ಯ ಅಡಗಿದೆ. The etymology of the word yoga starts from the Sanskrit root word called yuj, means to unite or to connect or to yoke or to harness or to join. Most of the times we are not connected with ourselves and with the outside world. We are somewhere in between, and we are totally disconnected with the reality of my true self and the reality of the world. I'll be in an illusory world. ಅದನ್ನೇ ನಾವು ಹೇಳೋದು, ಇಟ್ಸ್ ಎ ಮಾಯಾ, ಇಟ್ಸ್ illusion. Most of the times I believe that I am doing something which I may not be doing at all, or I want to do something out of misunderstanding. ಸೊ ಯೋಗ ನಮ್ಮನ್ನು ನಾನು ಅರ್ಥಕೊಳ್ಳೋದು, ನಾನು ಯಾರು. ಫಾರ್ ಫಿಸಿಕಲ್ ಪರ್ಪಸ್ ನಾನು ಹೇಳ್ಬೋದು, ನಾನು ಮಂಜುನಾಥ, ಗಂಡಸು, ಮೈಸೂರಿನವನು, ಭಾರತೀಯ, ಯೋಗಾಚಾರ್ಯ, ಅದೆಲ್ಲ ಹೇಳ್ಬೋದು. ಬಟ್ ಇಫ್ ಯು ರಿಮೂವ್ ಆಲ್ ದೀಸ್ ಅಟ್ಯಾಚ್ಮೆಂಟ್ಸ್, ಫೈನಲಿ ಹೂ ಆಮ್ ಐ? ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಎಲ್ಲ ನಮ್ಮ ಸಮಸ್ಯೆಗಳು ತಾನೇ ತಾನೇ ಕಡಿಮೆ ಆಗುತ್ತೆ. ಯೋಗದ ಮೂಲ ಉದ್ದೇಶನೇ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು. ಯಾವಾಗ ನನ್ನನ್ನು ನಾನು ಅರ್ಥ ಮಾಡ್ಕೋತೀನಿ, ಎಲ್ಲ ಸಮಸ್ಯೆಗಳು ತಾನೇ ತಾನಾಗಿ ಪರಿಹಾರ ಆಗುತ್ತೆ, ಬಗೆಹರಿಯುತ್ತವೆ. All the problems get solved if I understand myself completely.
ಅದಕ್ಕೆ ಒಂದು ಸಂಸ್ಕೃತದ ಒಂದು ಶ್ಲೋಕವನ್ನು ನಾನು ಉದಾಹರಣೆ ತಗೋತೀನಿ ಇಲ್ಲಿ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನ ಏವ, ಮನಸ್ಸೇ ನಮ್ಮ ಬಂಧನಕ್ಕೆ ಮತ್ತು ನಮ್ಮ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಮೈಂಡ್ ಅಲೋನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೈ ಬಾಂಡೇಜ್ ಅಂಡ್ ಫಾರ್ ಫ್ರೀಡಮ್ ಆರ್ ಲಿಬರೇಷನ್. ಇವತ್ತು ಸಾಮಾನ್ಯ ಸಾಕಷ್ಟು ಸಮಸ್ಯೆಗಳು ನಾವು ಹೇಳ್ತೀವಿ, ಇಟ್ಸ್ ಆಲ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್. ನಮ್ಮ ಮನಸ್ಸು ನಮ್ಮ ದೇಹದ ಮೇಲೆ ಪರಿಣಾಮ ಬೀಳುತ್ತೆ. ನಮ್ಮ ಮನಸ್ಸಿನ ಪರಿಣಾಮ ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಆಗುತ್ತೆ. ಮನಸ್ಸಿನ ಪರಿಣಾಮ ನಮ್ಮ ದೇಹದ ಬೇರೆ ಬೇರೆ ಅಂಗಗಳ ಮೇಲೆ ಆಗುತ್ತೆ. ಯಾವಾಗ ದೇಹದ ಬೇರೆ ಬೇರೆ ಅಂಗಗಳ ಮೇಲೆ ಆಗುತ್ತೆ, ಅಂಗಗಳಲ್ಲಿ ನ್ಯೂನತೆ ಕಂಡು ಬರುತ್ತೆ. ಅದು ಶಾರೀರಿಕ ರೋಗಕ್ಕೆ ಕಾರಣ ಆಗ್ತಾ ಬರುತ್ತೆ. ಮನಸ್ಸು ಸರಿ ಇದ್ರೆ 100ಕ್ಕೆ 90 ಭಾಗ ರೋಗಗಳು ಯಾವುದು ಬರಲ್ಲ. ಮನ ಪ್ರಶಮನ ಉಪಾಯ ಯೋಗ, ಇನ್ನು ಡೆಫಿನೇಷನ್ನು ಮಹರ್ಷಿ ವ್ಯಾಸ ಅವರು ಕೊಟ್ಟಿದ್ದಾರೆ. ಮನ ಪ್ರಶಮನ, ಪ್ರಶಮನ ಮೀನ್ಸ್ ಟು ಪ್ಯಾಸಿಫೈ, ಮನಸ್ಸನ್ನು ಸಮಾಧಾನ ಪಡಿಸುವುದು. ಉಪಾಯ ಇಸ್ ಎ ಟೆಕ್ನಿಕ್. ಮನಸ್ಸನ್ನ ಸಮಾಧಾನ ಪಡಿಸ್ತಕ್ಕಂಥ ಒಂದು ಉತ್ತಮವಾದ ಸಾಧನ ಯೋಗ. ಮನಸ್ಸು ಯಾವಾಗಲೂ ವ್ಯಗ್ರವಾಗಿರುತ್ತೆ, ಕೋಪ ಬರುತ್ತೆ. ಆ ವ್ಯಗ್ರವಾದಾಗ ನಮ್ಮ ದೇಹದಲ್ಲಿ ಆಗತಕ್ಕಂಥ ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಶ್ವಾಸೋಚ್ಛ್ವಾಸದ ಗತಿ ಜಾಸ್ತಿ ಆಗುತ್ತೆ, ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ, ಕೋಪ ಬರುತ್ತೆ, ಕಿರ್ಚ್ಕೋತೀವಿ, ಅರ್ಚ್ಕೋತೀವಿ, ಬಾಡಿ ಟೆಂಪರೇಚರ್ ಇನ್ಕ್ರೀಸಸ್. ಇವೆಲ್ಲ ಕೂಡ ನಮ್ಮ ದೇಹದ ಮೇಲೆ, ನಮ್ಮ ಹೃದಯದ ಮೇಲೆ, ಶ್ವಾಸಕೋಶದ ಮೇಲೆ, ನಮ್ಮ ಮೂತ್ರಪಿಂಡಗಳ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನ ನಮ್ಮ ಮನಸ್ಸನ್ನು ನಾವು ಮೊದಲು ಅರ್ಥಕೊಂಡ್ರೆ ಸಾಕಷ್ಟು ಮಾನಸಿಕ ಪ್ಲಸ್ ಶಾರೀರಿಕ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಮಹರ್ಷಿ ಪತಂಜಲಿ ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯೆ, ಯೋಗ ಚಿತ್ತ ವೃತ್ತಿ ನಿರೋಧ. ಯೋಗ ಅಂದ್ರೇನು? ನಾನು ಸುಮಾರು ಜನ ಹೇಳ್ತಾನೆ ಯೋಗ ಮಾಡ್ತೀನಿ ಅಂತ. ಯೋಗ ಮಾಡಬೇಕಾದ ಅವಶ್ಯಕತೆ ಇಲ್ಲ. You don't have to do yoga. It happens on its own, provided you want to be in the state of yoga. Yoga ಚಿತ್ತ ವೃತ್ತಿ ನಿರೋಧ. ಚಿತ್ತ ಅಂದ್ರೆ ನಾವು ಚಿತ್ತಕ್ಕೆ ಬಹಳ ವಿಸ್ತಾರವಾದ ಅರ್ಥ ಇದೆ. ಇವತ್ತಿನ ಒಂದು ಸಮಯದ ಅಭಾವದಲ್ಲಿ ನಾವು ಚಿತ್ತ ಅಂದ್ರೆ ಕೇವಲ ಮನಸ್ಸು ಅಂತ ಅರ್ಥ ಮಾಡ್ಕೊಳ್ಳೋಣ ಸಾಕು. ವೃತ್ತಿ, ಮನಸ್ಸು ಬರ್ತಕ್ಕಂಥ ಅನೇಕ ತುಮುಲುಗಳು, ಮನಸ್ಸಲ್ಲಿ ಬರ್ತಕ್ಕಂಥ ಅನೇಕ ಡಿಸ್ಟರ್ಬೆನ್ಸ್ಗಳು, the different kind of waves which arises in my mind, the different kind of thought processes or thought waves which arises in mind, which takes me to a totally different world, a chain of thoughts, whether it's required or not. ಈ ಒಂದು ಥಾಟ್ ಪ್ರಾಸೆಸ್ ನಲ್ಲಿ ಸಿಕ್ಕಾಕೊಂಡು ಐ ಗೆಟ್ ಕಾಟ್ ಇನ್ ದಟ್ ಎಂಟೈರ್ ಟ್ರಾಪ್. ಸೊ ಈ ಒಂದು ಮನಸ್ಸಿನ ಒಂದು ತುಮುಲ ಸಿಕ್ಕಾಕೊಂಡು ನಾವು ಸಮಸ್ಯೆಗೆ ಭಾಗಿಯಾಗ್ತೀವಿ. ಸೊ ಈ ಚಿತ್ತ ವೃತ್ತಿ ನಿರೋಧ, ಮನಸ್ಸಿನಲ್ಲಿ ಬರ್ತಕ್ಕಂಥ ಅನೇಕ ತುಮುಲುಗಳನ್ನ ದೂರ ಮಾಡುವುದು ಅಥವಾ ನಿವೃತ್ತಿಗೊಳಿಸುವುದು, ಅಥವಾ ರೆಸ್ಟ್ರೈನ್ all the thoughts which keep occurring every nanosecond. If you can do that, you are in the state of yoga. ಯೋಗದಲ್ಲಿ ಅನೇಕ ಮಾರ್ಗ ಇದೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ರಾಜಯೋಗ, ಅಷ್ಟಾಂಗ ಯೋಗ. ಎಲ್ಲರೂ ಪ್ರಪಂಚದಲ್ಲಿ ಇವತ್ತು ಅಭ್ಯಾಸ ಮಾಡ್ತಿರ್ತಕ್ಕಂಥದ್ದು ಹಠಯೋಗ. ಹಠಯೋಗ ಅಂದ್ರೆ ಬಹಳ ಫೋರ್ಸ್ ಹಾಕಿ ಮೈಕೆ ಜಾಸ್ತಿ ಮುರಿದು ಮಾಡ್ತಕ್ಕಂಥ ಯೋಗ ಅಂತ ಕೆಲವೊಂದು ಜನರಲ್ಲಿ ಕಲ್ಪನೆ ಇದೆ. ಹಠಯೋಗ ಅಂದ್ರೆ ಹ ಮತ್ತು ಠ, ಸೂರ್ಯ ಮತ್ತು ಚಂದ್ರರ ಒಂದು ಶಕ್ತಿಗಳನ್ನ ಎರಡನ್ನೂ ಕೂಡ ಹಾರ್ಮೋನೈಸ್, ಬ್ಯಾಲೆನ್ಸ್ ಮಾಡತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂಥ ಬಾಡಿಲಿ ಆಕ್ಟಿವಿಟೀಸ್, ಮೆಂಟಲ್ ಆಕ್ಟಿವಿಟೀಸ್ ಎರಡನ್ನೂ ಸರಿತೂಗಿಸ್ತಕ್ಕಂಥದ್ದು. ಐ ಡೂ ವಾಟ್ ಐ ಸೇ ಅಂಡ್ ಐ ಸೇ ಓನ್ಲಿ ವಾಟ್ ಐ ಡೂ. ಸೊ ದೇರ್ ಇಸ್ ನೋ ಡಿಸ್ಕ್ರಿಪೆನ್ಸಿ, ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ between what I do and what, because most of the time that's what happens to each one of us.
There's a conflict between me and my mind. There's a conflict between my activity and my mind. The constant struggle, a constant stress between what I'm doing, what I'm trying to do, or what the mind prompts me to do. And the body sometimes, yes, say no, no, I don't want to. So there's a tussle, there's a struggle between the body and mind. So the most powerful weapon on this earth is the human mind. If you can streamline, if you can discipline, if you can properly channelize that mind, the effect is enormous. The enormous energy which you develop is going to give you immense pleasure and health. Health is not just only physical, it's a physical, mental, social, and spiritual well being, not just absence of disease or infirmity ಅಂತ ನಮ್ಮ ವಿಶ್ವಸ್ವಾಸ್ಥ್ಯ ಸಂಘಟನೆಯವರು ಕೂಡ ಹೇಳ್ತಾರೆ. So, but majority of us today we think only the body is sick, then only we are sick. No, but the beginning starts from the mind. ಅದರಿಂದ ಮನಸ್ಸನ್ನು ನಾವು ಯಾವಾಗ ಸ್ಥಿಮಿತದಲ್ಲಿ ಇಟ್ಕೋತೀವಿ, ಮನಸ್ಸನ್ನು ಯಾವಾಗ ನಾವು ಹತೋಟಿಯಲ್ಲಿ ಇಟ್ಕೋತೀವಿ, ಆವಾಗ ಸಾಕಷ್ಟು ರೋಗಗಳು ಬರದೇ ಇರೋಕ್ಕೆ ನಮಗೆ ಕಾರಣ ಆಗುತ್ತೆ. ರೋಗಗಳನ್ನ ನಾವು ಕಡಿಮೆ ಮಾಡಬೇಕು ಅಂದರೆ ವಿ ಶುಡ್ ಸ್ಪೆಂಡ್ ಸಮ್ ಟೈಮ್ ಎವ್ರಿ ಡೇ ಇನ್ ಫೋಕಸಿಂಗ್ ಆನ್ ಮೈ ಚಿತ್ತ ಆರ್ ಮೈ ಮೈಂಡ್. ಮನಸ್ಸಲ್ಲಿ ಸಾಮಾನ್ಯವಾಗಿ ನಾವು ಈ ಚಿತ್ತವೃತ್ತಿ ಇರೋದಕ್ಕೆ ಒಂದು ಸಣ್ಣ ಉಪಮೆ ಕೊಡ್ಬೋದು ಇಲ್ಲಿ. ಐ ಕ್ಯಾನ್ ಗಿವ್ ಎ ಸ್ಮಾಲ್ ಅನಾಲಜಿ ಹಿಯರ್. ಯು ಹ್ಯಾವ್ ಎ ಲೇಕ್ and you take a stone and throw into that lake. There are a lot of waves which appears on the superficial part of the lake. When there are a lot of waves on the top of the lake, you'll not be able to see what's there at the bottom of the lake. It's not very clear. But when all the waves subside, only then you can visualize what exactly is there at the bottom. ಈ ಲೇಕ್ ಅಂದರೆ ನಮ್ಮ ಮನಸ್ಸು ಇರ್ಬೋದು, ಅದರಲ್ಲಿ ಬರ್ತಕ್ಕಂಥ ನಾವು ಕಲ್ಲನ್ನು ಏನು ಅಲ್ಲಿ ಹೊಡಿತೀವಿ ಅದು ನಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಯೋಚನೆಗಳು, ಯೋಚನಾ ಲಹರಿಗಳು, ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ದುಃಖ ಇರ್ಬೋದು, ಸುಖ ಕೊಡ್ಬೋದು, ಬಟ್ ಇಟ್ಸ್ ಎ ಥಾಟ್. ಇಟ್ ಹ್ಯಾಸ್ ಗಾಟ್ ಸಮ್ ಕೈಂಡ್ ಆಫ್ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಮೈ ಮೈಂಡ್. ಇವೆಲ್ಲಗಳನ್ನು ಸ್ಥಿತವಾಗಿಟ್ಟು, ಸಮವಾಗಿಟ್ಟು, ವಿಚಲಿತರಾಗದೇ ಇದ್ದರೆ ನಮಗೆ ಸಾಕಷ್ಟು ರೋಗಗಳನ್ನು ನಾವು ಕಡಿಮೆ ಮಾಡ್ಬೋದು. ಏಕೆಂದರೆ ಯಾವಾಗ ಮನಸ್ಸು ವಿಚಲಿತವಾಗುತ್ತೆ, ನಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ನಾವು ಸಾಕಷ್ಟು ಜನ ಕೇಳಿದ್ದೀವಿ, ಅಡ್ರಿನಾಲಿನ್. ನಮ್ಮ ಮೂತ್ರಪಿಂಡಕ್ಕೆ ನಾವು ರೀನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅಡ್ ರೀನಲ್, ಅಬೌವ್ ದ ರೀನಲ್ ಇಸ್ ಅಡ್ರಿನಲ್. ಇದು ಒಂದು ಹಾರ್ಮೋನ್ ಅನ್ನು ಸ್ರಾವಣ ಮಾಡುತ್ತೆ. ಸೊ ಅಡ್ರಿನಲ್ ವಿಚ್ ಮೇಕ್ಸ್ ಎವ್ರಿ ಇಂಡಿವಿಜುವಲ್ ಐದರ್ ಟು ಫೈಟ್ ಆರ್ ಫ್ಲೈಟ್. ಸಮಸ್ಯೆನ ಎದುರಿಸ್ತೀವಿ, ಫೇಸ್ ಆನ್, or we run away from the system. So this hormone triggers the heart rate, increases my heart beats and respiratory rate. My talk becomes slur speech, body starts shaking. ಇವೆಲ್ಲವೂ ಸತತವಾಗಿ ನಡೀತಾ ಇತ್ತು ಅಂದರೆ ಪ್ರತಿದಿನ ಐ ಬಿಕಮ್ ಸಿಕ್ ಡೆಫಿನೆಟ್ಲಿ. ಯೋಗವನ್ನು ನಾವು ಅಭ್ಯಾಸ ಮಾಡಿದ್ರೆ ಈ ಒಂದು ಅಡ್ರಿನಾಲಿನ್ ಹಾರ್ಮೋನ್ ಲೆವೆಲ್ ಸ್ರಾವವಾಗುವುದನ್ನ ಕಡಿಮೆ ಮಾಡ್ಬೋದು, ಸ್ಥಿಮಿತದಲ್ಲಿ ಇಟ್ಕೋಬಹುದು. ಇದರ ಬದಲಾಗಿ ನಮಗೆ ಉಪಯೋಗ ಆಗತಕ್ಕಂಥ ಸಾಮಾನ್ಯವಾಗಿ ನಾವು ಇವಾಗ ಕೆಲವೊಂದು ಕಡೆ ಸ್ಪೋರ್ಟ್ಸ್ಮನ್ಗೆ ಡೋಪ್ ಟೆಸ್ಟ್ ಮಾಡ್ತಾರೆ. ಡೋಪಮೀನ್, ಇಟ್ಸ್ ಕಾಲ್ಡ್ ಆಸ್ ದ ಫೀಲ್ ಗುಡ್ ಹಾರ್ಮೋನ್, FGH. ಡೋಪಮೈನ್, ಸೆರೋಟೋನಿನ್. ಹಲೋ, ಯಾವಾಗ ನಾವು ಚಿತ್ತ ವೃತ್ತಿ ನಿರೋಧ ಸ್ಥಿತಿಯಲ್ಲಿ ಇರ್ತೀವಿ, ಇದು ಎಲ್ರಿಗೂ ಸುಲಭ ಸಾಧ್ಯ ಅಲ್ಲ. ಅದಕ್ಕೆ ಸ್ವಾತ್ಮಾರಾಮ ಅನ್ನೋ ಋಷಿ 14ನೇ ಶತಮಾನದಲ್ಲಿ ಹಠಯೋಗವನ್ನು ಜನರಿಗೆ ಹೇಳ. ಮೊದಲು ನೀನು ದೇಹವನ್ನು ನಿನ್ನ ಡಿಸಿಪ್ಲಿನ್ ಇಟ್ಕೋ, ದೇಹವನ್ನು ಶಿಸ್ತುಬದ್ಧವಾಗಿಟ್ಕೋ. ಅದಕ್ಕೆ ಅವರು ಆಸನ ಅಂತ ಹೇಳಿದ್ರು. ಸ್ಥಿರ ಸುಖ. ನಮ್ಮ ದೇಹ ಸ್ಥಿರವಾಗಿರಬೇಕು, ಮನಸ್ಸು ಸ್ಥಿರವಾಗಿರಬೇಕು, ದೇಹ ಸುಖವಾಗಿರಬೇಕು,
ಮನಸ್ಸು ಸುಖವಾಗಿರಬೇಕು. ಈ ಒಂದು ಸ್ಥಿತಿ ಏನಿದೆ ಅದು ಸ್ಥಿರ ಸುಖ ಆಸನ. ಈ ಒಂದು ಸ್ಥಿತಿಗೆ ನಾವು ಬಂದಾಗ ನಮಗೆ ದೇಹದಲ್ಲಿ ವಿಚಲಿತರಾಗುಲ್ಲ. ದೇಹ ಯಾವಾಗ ಸ್ಥಿರವಾಗಿರುತ್ತೆ, ಮನಸ್ಸು ಸ್ಥಿರವಾಗುತ್ತೆ. ದೇಹಕ್ಕೆ ಯಾವಾಗ ಸುಖವಾಗಿರುತ್ತೆ, ಮನಸ್ಸು ಕೂಡ ಸುಖವಾಗಿರುತ್ತೆ. ನಂತರ ನಮ್ಮ ಉಸಿರಾಟದ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ತೆಗೆದುಕೊಂಡಾಗ ಉಸಿರಾಟ ಏರುಪೇರಾಗ್ದೇನೆ ನಮ್ಮ ಹೃದಯದ ಗತಿ ಸಮನಾಗಿ ನಡೀತಾ ಬರುತ್ತೆ. ಅದರಿಂದ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಕೇವಲ ಆಸನವನ್ನು ಮಾತ್ರ ನಾವು ಮಾಡ್ತಾ ಆರೋಗ್ಯದ ಬಗ್ಗೆ ನಾವು ಇಚ್ಛೆ ಪಟ್ರೆ ಸ್ವಲ್ಪ ಮಟ್ಟಿನ ನಮಗೆ ಉಪಯೋಗ ಆಗ್ಬೋದು. ದ ಡಿರೈವಿಂಗ್ ಆಫ್ ಹೆಲ್ತ್ ಈಸ್ ಎ ಬೈ ಪ್ರಾಡಕ್ಟ್, ಇಟ್ಸ್ ನಾಟ್ ದ ಮೇನ್ ಪ್ರಾಡಕ್ಟ್. ಯೋಗಾಸನಗಳ ಮೂಲ ಆರೋಗ್ಯವನ್ನು ನಾವು ಸಂಪಾದನೆ ಮಾಡಬಹುದು, ಸಾಧ್ಯ ಇದೆ. ಬಟ್ ಯೋಗದ ಮೂಲ ಉದ್ದೇಶ ಅಷ್ಟೇ ಅಲ್ಲ. ಐ ಶುಡ್ ಜಸ್ಟ್ ಗೋ ಒನ್ ಸ್ಟೆಪ್ ಬಿಹಾಂಡ್. I should evolve myself from the physical health, mental health, finally to spiritual health. ಅದರಿಂದ ಯೋಗದ ಮೂಲಕ ನಾವು ಆರೋಗ್ಯವನ್ನು ಇವತ್ತು ಸಾಹಿತ್ಯದ ಬಗ್ಗೆ ಸಾಕಷ್ಟು ಸಂಶೋಧನೆಗಳಾಗಿದೆ. ನಮ್ಮ ದೇಶದಲ್ಲಿ, ವಿದೇಶಗಳಲ್ಲಿ, ಹಾರ್ವರ್ಡ್ ಮೆಡಿಕಲ್ ಯೂನಿವರ್ಸಿಟಿನಲ್ಲಿ ಮತ್ತು ನಮ್ಮ ಪಕ್ಕದಲ್ಲಿ ಇರತಕ್ಕಂಥ ಬೆಂಗಳೂರು ನಿಮ್ಯಾನ್ಸ್, ಇದರಲ್ಲಿ ಸಾಕಷ್ಟು ನಮ್ಮ ಮಾನಸಿಕ ಆರೋಗ್ಯ ಹೇಗೆ ಕಾಪಾಡ್ಕೋಬಹುದು ಯೋಗದ ಮೂಲಕ, ಮಾನಸಿಕ ಸ್ಥಿತಿಯಿಂದ ನಾವು ಹೇಗೆ ಹತೋಟಿಯಲ್ಲಿ ಇಟ್ಕೋಬಹುದು, ಅದರಿಂದ ದೇಹದ ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೋಬಹುದು ಅಂತ ಸಾಕಷ್ಟು ಸಂಶೋಧನೆಗಳಾಗಿದೆ. ಇದರ ಬಗ್ಗೆ ಯಾವ ಸಂದೇಹನೂ ಇವತ್ತು ಉಳಿದಿಲ್ಲ. ಅದನ್ನು ಪ್ರತಿನಿತ್ಯವೂ ನಾವು ಕೆಲವು ಸಮಯ, ಕಡೆ ಪಕ್ಷ ಒಂದು 20 ನಿಮಿಷ ಸಮಯ, ಯಾವ ಒಂದು ತೊಂದರೆನೂ ಇಲ್ಲದೆ, ಯಾವ ಒಂದು ಗೋಜಲಿಗೂ ಹೋಗದೆ, ವಿತೌಟ್ ಗೆಟಿಂಗ್ ಡಿಸ್ಟರ್ಬ್, without getting irritated, without getting disturbed by anything, sit in a comfortable place. ನಮಗೆ ಆಸನ ಮಾಡೋಕ್ಕಾಗದೇ ಇರ್ಬೋದು, ಕೈಕಾಲು ಆಡ್ಸೋಕ್ಕಾಗದೇ ಇರ್ಬೋದು, ವಯಸ್ಸಾಗಿದೆ, ಏನಪ್ಪ ಆಸನ ಮಾಡಿ ಅಂತಾರೆ, ಬೇಡ, ಅವಶ್ಯಕತೆ ಇಲ್ಲ. ಪತಂಜಲಿ ಮಹರ್ಷಿಗಳ ಆಸನವನ್ನು ಎಲ್ಲೂ ಉಲ್ಲೇಖ ಮಾಡಿಲ್ಲ. ಪತಂಜಲಿ ಮಹರ್ಷಿಗಳು ಹೇಳಿರದೆ ದೇಹವನ್ನ ಸ್ಥಿರವಾಗಿಟ್ಕೋ, ವಿತೌಟ್ ಗೆಟಿಂಗ್ ಡಿಸ್ಟರ್ಬ್. ದೇಹ ಶೇಕ್ ಆಗಬಾರ್ದು. Sit in a very comfortable place and see that your mind is also comfortable. ಯಾವುದೋ ಒಂದು ವಾಸದಲ್ಲಿ ಕುರ್ಚಿ ಮೇಲೆ ಕೂತ್ಕೊಳ್ಳೋಣ. ಕುರ್ಚಿ ಮೇಲೆ ಕೂತ್ಕೊಂಡು ಬೆನ್ನನ್ನು ನೇರವಾಗಿ ಇಟ್ಕೊಂಡು ಕೇವಲ ಕೆಲವು ನಿಮಿಷಗಳ ಕಾಲ, ಕಡೆ ಪಕ್ಷ ಒಂದು 20-25 ನಿಮಿಷಗಳ ಕಾಲ ಯಾವ ಚಿಂತನೆಯಿಂದ ನಾವು ಮಾಡದೇ ಇದ್ರೆ, ಮೊದಲು ಕಷ್ಟ ಆಗುತ್ತಿರು, ಕಷ್ಟ ಸಾಧ್ಯ, ಸುಲಭ ಅಲ್ಲ. ಸುಶ್ರಾವ್ಯ ಸಂಗೀತವನ್ನು ಕೇಳಿ, ಶಬ್ದದಿಂದ ಸ್ವಲ್ಪ ದೂರ ಇರಿ. ಮನಸ್ಸಿಗೆ ಕೆಲವು ಸಲ ಯೋಚನೆಗಳು ಬರುತ್ತೆ, ಬರಲಿ, ತಳ್ಳಬೇಡಿ. ಅದನ್ನ ತಳ್ಳಿದ್ರೆ ಪುನಃ ಜೋರಾಗಿ ವಾಪಸ್ ಬರುತ್ತೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್. ಲೆಟ್ ಇಟ್ ಕಮ್. ಇನ್ವೈಟ್ ದೆಮ್. ಸ್ಪೆಂಡ್ ಫ್ಯೂ ಸೆಕೆಂಡ್ಸ್, ದೆನ್ ಸೇ ಪ್ಲೀಸ್ ಮೂಡ್, ಯು ಗೋ ಅವೇ, ಐ ಆಮ್ ಲಿಟಲ್ ಬಿಸಿ, ಪುಟ್ ಎ ನೋ ಎಂಟ್ರಿ ಬೋರ್ಡ್. ಅಂದ ಮನಸ್ಸಿಗೆ ಬರ್ತಕ್ಕಂಥ ಯೋಚನೆಗಳನ್ನ ಬಲವಂತವಾಗಿ ತಳ್ಳಕ್ಕೆ ಹೋಗಬೇಡಿ. Spend few seconds, not minutes. Spend few seconds. Think over. Then get back to some kind of state where there are no thoughts. Initially, you can start with some object. The simplest possible could be a ghee lamp, a lamp lit with ghee. People usually advise candle, but candle is not advised because the candle is a petroleum product from a liquid paraffin. When you burn petroleum product, it basically emits carbon dioxide and monoxide, which is injurious to health, injurious to lung, injurious to your eyes also. So that could be a simplest way of focusing oneself. ಇನ್ನು ಬಹಳಷ್ಟು ಸಾಕಷ್ಟು ಸಾಧನಗಳಿವೆ ಫೋಕಸ್ ಮಾಡೋದಕ್ಕೆ. ಸುಶ್ರಾವ್ಯವಾದ ಹಾಡು ಕೇಳಿ, ಕೊಳಲಿನ ಹಾಡು ಕೇಳಿ. ಲಿಸನ್ ಟು ಮ್ಯೂಸಿಕ್ ವಿಚ್ ಪ್ಲೀಸಸ್ ಯು, ವಿಚ್ enthralls you. Maybe flute, maybe violin, anything which brings a sort of melancholy, sort of a soothing feeling in my mind. ಯೋಗ ಕೇವಲ ರೋಗವನ್ನ ಚಿಕಿತ್ಸೆ ಮಾಡೋದಷ್ಟೇ ಇಲ್ಲ, ರೋಗವನ್ನ ತಡೆಯುವುದಕ್ಕೂ ಕೂಡ ಉಪಯೋಗ ಆಗುತ್ತೆ.
It enhances the body immunity. ನಾವು ಪ್ರತಿನಿತ್ಯ ಯೋಗಾಸನವನ್ನು ಮಾಡಿ ಮನಸ್ಸಲ್ಲಿ ಯಾವುದು ಯೋಚನೆ ಇರದೆ ಇಟ್ಕೊಂಡ್ರೆ ದೇಹದಲ್ಲಿ ವ್ಯಾಧಿ ಕ್ಷಮತ್ವ ಜಾಸ್ತಿ ಆಗುತ್ತೆ. I develop a mechanism to protect myself against those illnesses or against those diseases which I may become prey to. ಅದಕ್ಕೆ ಇವತ್ತಿನ COVID-19 ಪ್ರಸ್ತುತ ಸಮಯದಲ್ಲಿ ನಾವು ಸಾಕಷ್ಟು ಜನರಿಗೆ ಹೇಳ್ತೀವಿ, ಯೋಗವನ್ನು ಅಭ್ಯಾಸ ಮಾಡಿ, ಸಾಧ್ಯವಾದರೆ ಆಸನವನ್ನು ಮಾಡಿ, ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ, ಆದರೆ ಎಚ್ಚರಿಕೆಯಿಂದಿರಿ ಅಷ್ಟೇ. There's no need to get scared, but take precautions and preventive measures. ಸಾಕಷ್ಟು ಜನರಲ್ಲಿ ಇವತ್ತು ನಾವು ಮಾನಸಿಕ ಕ್ಷೋಭೆ, ಡಿಪ್ರೆಷನ್, ಸ್ಟ್ರೆಸ್ ಇವೊಂದು ಒಳಗಾಗ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. The best way is to protect oneself from these, whatever the 3 formulas given by various institutions, the government of India and state governments. But at the same time, spend some time every day, at least some time for your own self. ಅದನ್ನ ಯೋಗದ ಸ್ಥಿತಿಯಲ್ಲಿ ಇರಬೇಕು ಅಂದ್ರೆ ನಾವು ಚಿತ್ತ ವೃತ್ತಿ ನಿರೋಧ, ಮನಸ್ಸನ್ನ ಯೋಚನೆಗಳಿಂದ ದೂರವಿಟ್ಟು ಬೇರೆ ಯಾವುದಾದ್ರು ಒಂದು ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಲು ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಈ ಪ್ರಯತ್ನದಲ್ಲಿ ನಮಗೆ ದೇಹ ಸ್ವಲ್ಪ ನಮಗೆ ಸಹಾಯ ಮಾಡುತ್ತೆ. ಅದರಿಂದ ಆಸನಗಳನ್ನು ಅಗತ್ಯ ಇದ್ರೆ, ಸಾಧ್ಯವಿದ್ರೆ ಕೆಲವೊಂದು ಬಹಳ ಸುಲಭವಾದ ಆಸನಗಳು ಮಾಡಬಹುದು. ಕೇವಲ ಕೂತು ಮಾಡ್ತಕ್ಕಂಥ ಆಸನಗಳಿದೆ, ಯಾರಿಗೆ ಚಿಕ್ಕದಿದೆ ನಿಂತ್ಕೊಂಡು ಮಾಡ್ತಕ್ಕಂಥ ಆಸನಗಳಿದೆ, ಮುಂದಕ್ಕೆ ಬಗ್ಗಿ ಹಿಂದಕ್ಕೆ ಬಗ್ಗಿ ಮಾಡ್ತಕ್ಕಂಥ ಆಸನಗಳಿದೆ. ಅವರವರ ವಯಸ್ಸಿಗೆ ಅನುಗುಣವಾಗಿ, ಶಕ್ತಿಗೆ ಅನುಗುಣವಾಗಿ, ದೇಹದ ಆಕೃತಿಗೆ ಅನುಗುಣವಾಗಿ ಅವ್ರನ್ನ ಆಸನಗಳನ್ನ ನಾವು ಕಸ್ಟಮೈಸ್ ಮಾಡಬಹುದು. ಯು ಕ್ಯಾನ್ ಡಿಸೈಡ್. ಬಟ್ ಆಸನ ಎಲ್ಲರಿಗೂ ಅಗತ್ಯ ಇಲ್ಲ, ಅವಶ್ಯಕತೆನೂ ಇಲ್ಲ. ಕೇವಲ ಮನಸ್ಸಿನ ಸ್ಥಿಮಿತ ಆರ್ ಡಿಸಿಪ್ಲಿನಿಂಗ್ ದ ಮೈಂಡ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಯೋಗ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಗ. ಅದು ವಿ ಆರ್ ದ ಪ್ರಿಸನರ್ಸ್ ಆಫ್ ಅವರ್ ಮೈಂಡ್. ನಮ್ಮನ್ನು ನಾವೇ ಕಟ್ಟಿ ಹಾಕೋತೀವಿ. ವಿ ಕ್ರಿಯೇಟ್ ಅವರ್ ಓನ್ ಇಮ್ಯಾಜಿನರಿ ಬ್ಯಾಂಡ್, ವಿ ಕ್ರಿಯೇಟ್ ಅವರ್ ಓನ್ ಬಾಂಡೇಜ್. ಅದಾಗಲ್ಲ, ಮಾಡಕ್ ಸಾಧ್ಯ ಇಲ್ಲ, ಅಲ್ಲಿ ಹೋಗಲ್ಲ, ಹೋಗಕ್ಕಾಗಲ್ಲ, ಕೇಳಿ ಅನ್ಕೋತಾರೋ. ವಿ ಕ್ರಿಯೇಟ್ ಅವರ್ ಓನ್ ಬ್ಯಾರಿಯರ್ಸ್. ದ ಬ್ಯಾರಿಯರ್ಸ್ ಆರ್ ಇನ್ ಮೈ ಮೈಂಡ್. Barriers are not outside. Barriers are in my mind. Once I remove these barriers, ಈ ಒಂದು ಕಟ್ಟುಪಾಡು ನಾನೇ ಹಾಕೊಂಡಿರೋದು. ಅವ್ರನ್ನ ಕೋಪ ಬರ್ಸಿದ್ರು ಇಲ್ಲ, ಅವ್ರ ಕೋಪ ಬನ್ನಿ ಅಂತ ಹೇಳಿದ್ರ, ಬಟ್ ಕೋಪ ಮಾಡ್ಕೊಂಡಿದ್ದು ನಾನು. I got irritated. Usually say no, he got irritated. He made me angry. She made me angry. No. ಅದು ನಿಮಿತ್ತ ಮಾತ್ರ ಅಷ್ಟೇ, ಕಾರಣ ಅಲ್ಲ ಅದು. ನನ್ನನ್ನು ನಾನು ಹೇಗೆ ಇಟ್ಕೋಬೇಕು ನನಗೆ ಗೊತ್ತಿಲ್ಲ, ಬೇರೆ ನಾವು ದೂಷಣೆ ಮಾಡ್ತೀವಿ. ಫಾರ್ ವಿಚ್ ಯು ನೀಡ್ ಎ ಸ್ಟ್ರಾಂಗ್ ಮೈಂಡ್. ವೆನ್ ಯು ಹ್ಯಾವ್ ಎ ಸ್ಟ್ರಾಂಗ್ ಮೈಂಡ್, ಯು ಕ್ಯಾನ್ ಫೇಸ್ ಎನಿಥಿಂಗ್ ಇನ್ ದ ವರ್ಲ್ಡ್. Disease is not a problem provided you have got a strong willpower to face the situation inside and outside. ಅದರಿಂದ ಯೋಗದ ಉದ್ದೇಶ ನಮಗೆ ಸ್ಪಷ್ಟವಾಗಿ ಆಗ್ಬೇಕಾದ್ರೆ ಕೇವಲ ಒಂದು ಸಣ್ಣ ನಿಮಗೆ ವ್ಯಾಯಾಮ ಅಥವಾ ಹೇಳ್ಬೋದು. ಇವಾಗ ಎಲ್ಲರೂ ನೇರವಾಗಿ ಕೂತ್ಕೊಳ್ಳೋಣ. ಕೀಪ್ ಯುವರ್ ಬ್ಯಾಕ್ ಇನ್ ಎರೆಕ್ಟ್ ಪೊಸಿಷನ್. ನಿಮ್ಮ ಬೆನ್ನು ನೇರವಾಗಿರಲಿ. ಕಣ್ಣನ್ನ ಮೆದುವಾಗಿ ಮುಚ್ಕೊಳ್ಳಿ. ಕೀಪ್ ಯುವರ್ ಐಸ್ ಜೆಂಟ್ಲಿ ಕ್ಲೋಸ್ಡ್ ಅಂಡ್ ಜಸ್ಟ್ ಫೋಕಸ್ ಆನ್ ಯುವರ್ ಬ್ರೀತಿಂಗ್. ಕೇವಲ ನಿಮ್ಮ ಮನಸ್ಸನ್ನ ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಇನ್ ಬ್ರೆತ್ ಅಂಡ್ ಔಟ್ ಬ್ರೆತ್. ನಿಮ್ಮ ಶ್ವಾಸ ಒಳಗೆ ಹೋಗ್ತಾ ಇರೋದ್ರ ಮೇಲೆ ನೀವು ಫೋಕಸ್ ಮಾಡಿ, ಮತ್ತು ಶ್ವಾಸ ಹೊರಗಡೆ ಹೋಗ್ತಾ ಇರೋದ್ರ ಮೇಲೆ ಫೋಕಸ್ ಮಾಡಿ. ಜಸ್ಟ್ ಫೋಕಸ್ ಆನ್ ಯುವರ್ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್. ಬ್ರೀತ್ ಇನ್ slowly,
Breathe out slowly. ಪ್ರತಿನಿತ್ಯವೂ ನಾವು ಕಡಿಮೆ ಪಕ್ಷ ಒಂದು 20 ನಿಮಿಷಗಳ ಕಾಲ ಈ ಒಂದು ಸ್ಥಿತಿಯಲ್ಲಿ ನಾವು ನಮ್ಮ ದೇಹವನ್ನ ಮನಸ್ಸನ್ನ ಇಟ್ಕೊಂಡ್ರೆ ಸಾಕಷ್ಟು ಸಮಸ್ಯೆಗಳಿಗೆ ನಮಗೆ ಉತ್ತರ ಸಿಗುತ್ತೆ. The mind gets clarity. When there's a clarity of thinking, most of the problems vanish automatically. So let us try to bring that clarity. That clarity itself is a state of yoga. ಚಿತ್ತ ವೃತ್ತಿ ನಿರೋಧ. ಯಾವಾಗ ಮನಸ್ಸಿನ ತುಮುಲುಗಳು ನಾಶವಾಗುತ್ತೆ, ಕ್ಲಾರಿಟಿ ಬರುತ್ತೆ, ಮನಸ್ಸು ತಿಳಿಯಾಗುತ್ತೆ, ಯೋಚನೆ ಸರಿಯಾಗಿ ಮಾಡ್ತೀವಿ, ಅನಾಹುತ ಆಗಲ್ಲ, ಆಪತ್ತು ಬರಲ್ಲ, ರೋಗಗಳು ಬರಲ್ಲ. ದೇರ್ ಇಸ್ ನೋ ಪಿಲ್ ಫಾರ್ ಎವರಿ ಇಲ್. ಈ ಒಂದು ರೋಗಕ್ಕೆ ಯಾವ ಆಸನ ಇದೆ, ಆ ರೋಗ ಆಸನ ಆ ರೀತಿ ಯಾವುದು, ದೇರ್ ಇಸ್ ನೋ ಪ್ರಿಸ್ಕ್ರಿಪ್ಷನ್ ಆಸನ ಹಠಯೋಗದಲ್ಲಿ. ಆದರೆ ಕೆಲವೊಂದು ಆಸನಗಳು ಪ್ರತಿನಿತ್ಯ ಮಾಡಿದ್ರೆ, ಇಲ್ಲ ಕೇವಲ ಮನಸ್ಸನ್ನ ಸೇತುವೆ ಇಟ್ಕೊಂಡ್ರೆ ಸಾಕಷ್ಟು ರೋಗಗಳನ್ನ ನಾವು ಗುಣ ಮಾಡಬಹುದು. ಜೊತೆಗೆ ಆಹಾರದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಅದಕ್ಕೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಅಭವತಿ ದುಃಖ. ಯುಕ್ತ ಆಹಾರ ವಿಹಾರ, ನನಗೆ ದೇಹಕ್ಕೆ ಒಗ್ಗತಕ್ಕಂಥ ಆರೋಗ್ಯಕ್ಕೆ ಪೂರಕವಾದಂಥ ಆಹಾರ ವಿಹಾರ ಕೆಲಸಗಳು. ದ ಫುಡ್ ಅಂಡ್ ದ ಆಕ್ಟಿವಿಟೀಸ್ ವಿಚ್ ಐ ಡೂ ಈಸ್ moderation, in moderation, which are conducive in promoting my health. And yukta cheshtasya, there are activities which promotes my health. ಕೆಲವೊಂದು ವ್ಯಾಯಾಮ ದೇಹಕ್ಕೆ, ನಡಿಗೆ, ಅಥವಾ ಕೇವಲ ಮನೆ ಮಾಡಲ್ತಕ್ಕಂಥ ಕೆಲಸಗಳು, becoming more dependent on gadgets nowadays. And most of us become addicted onto our cell phones. Let us spend time out of these gadgets, at least for some time in a day. Yukta cheshtasya, yukta ಸ್ವಪ್ನಾವಬೋಧಸ್ಯ, ಇದು ಬಹಳ ಮುಖ್ಯ. ಸ್ವಪ್ನ ನಿದ್ದೆ ಪ್ರತಿನಿತ್ಯ ಪ್ರತಿಯೊಬ್ಬ ಮನುಷ್ಯ ಕಡಿಮೆ ಪಕ್ಷ 6 ರಿಂದ 8 ಗಂಟೆ ಕಾಲ ನಿದ್ದೆ ಬೇಕಾಗುತ್ತೆ ನಮಗೆ. 6 to 8 hours. ಯೋಗೋ ಅಭವತಿ ದುಃಖ. ಯಾವ ಮನುಷ್ಯ ಯೋಗದ ಸ್ಥಿತಿಯಲ್ಲಿ ಇರಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಇವಿಷ್ಟು ಅವನಿಗೆ ಪೂರಕವಾಗುತ್ತೆ. ಯುಕ್ತ ಆಹಾರ, ಕೆಲಸಗಳು ಮತ್ತು ಸರಿಯಾದ ಒಂದು ಚಟುವಟಿಕೆ ಮತ್ತು ನಿದ್ದೆ. ಇಲ್ಲಿಕ್ಕೆ ನಾನು ಸದ್ಯ ಒಂದು ಸಣ್ಣ ವಿರಾಮ ಕೊಡ್ತೀನಿ. ನಿಮಗೆ ಪ್ರಶ್ನೆಗಳಿದ್ರೆ ನಾನು ಮುಂದೆ ಹೇಳ್ತೀನಿ ಅಥವಾ ಸ್ವಲ್ಪ ಮುಂದಕ್ಕೆ ಹೋಗಕ್ಕೆ ಇಷ್ಟಪಡ್ತೀನಿ. There any questions, please try to ask me. If I know the answer, I will answer those questions. Any questions now? ಸರ್, ಕೇಳಿ. ಇವಾಗ ನೀವು ಹೇಳಿದ್ರಲ್ಲ ಯೋಗ ಇಸ್ ಎ ಲೈಫ್ ಅಂತ. ಇವಾಗ ನಮ್ಮ ಯುವಕರು ಅಂದ್ರೆ ಈಗಿನ ಜನರೇಷನ್ ಬರೀ ಯೋಗಾಸನ ಮಾಡಿದ್ರೆ ನಾವು ಹೆಲ್ತಿ ಆಗ್ತೀವಿ ಅಂತ ಇದಾರೆ. ಯೋಗ ಇಸ್ ಎ ಲೈಫ್, ಅದೇ ನಾವು ನೀವ್ ಏನು ಹೇಳಿದ್ರಿ ಇದುವರೆಗೆ ಅದನ್ನ ಅಳವಡಿಸ್ಕೊಂಡ್ರೆ ಆರೋಗ್ಯವಾಗಿರ್ತೀವಿ, ಮನಸ್ಥಿತಿ ಅದನ್ನ ನಾವು ಯಾವ ತರ ಬೇರೆ ಜನರಿಗೆ ಹೇಳ್ಬೋದು ಸರ್? ನಾವು ದಿನದಲ್ಲಿ ಒಂದು 24 ಗಂಟೆಯಲ್ಲಿ ಅಟ್ಲೀಸ್ಟ್ 16 ವೇಕಿಂಗ್ ಅವರ್ಸ್, ಸುಮಾರು 18 ಗಂಟೆ ಕಾಲ 16 ಗಂಟೆ ಕಾಲ ನಾವು ಎದ್ದಿರ್ತೀವಿ. ಆ 16 ಗಂಟೆಯಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಟು ಸ್ಪೆಂಡ್ ಫಾರ್ ಮೈ ಓನ್ ಸೆಲ್ಫ್. ನನ್ನನ್ನು ಯಾರು ಡಿಸ್ಟರ್ಬ್ ಮಾಡದೆ, ನನಗೆ ಯಾವುದು ಡಿಸ್ಟರ್ಬೆನ್ಸ್ ಇರದೆ ಕೂತ್ಕೊಳ್ಳೋಕೆ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗುತ್ತಾ? ಕೇವಲ ಜಸ್ಟ್ ಟು ಸಿಟ್ ಇನ್ ಒನ್ ಪ್ಲೇಸ್. ಅದು ಇವತ್ತು ನಾವು ಮಾಡಬೇಕಾದ್ರೆ ಬಹಳ ಮುಖ್ಯ. ಅಟ್ಲೀಸ್ಟ್ ಸ್ಟಾರ್ಟ್. ಇದು ಒಂದು ಯೋಗದ ಭಾಗನೇ. ಟು ಬಿ ಅವೇರ್ ಆಫ್ ಮೈ ಸೆಲ್ಫ್. ನನ್ನ ಬಗ್ಗೆ ನನ್ನ ಅರಿವು, ನನ್ನ ದೇಹ ಹೇಗಿದೆ, ನನ್ನ ಕೀಲುಗಳು ಹೇಗೆ ಕೆಲಸ ಮಾಡ್ತಾ ಇವೆ, ನನ್ನ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ, ಓಡ್ತಾ ಇದೆಯಾ, ನಿಂತಿದೆಯಾ, ನನ್ನ ಹೊಟ್ಟೆ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ, ಇವತ್ತು ನನ್ನ ಹೊಟ್ಟೆ ಕರೆಕ್ಟ್ ಆಗಿದೆಯಾ ಅಥವಾ ಅದ್ರಲ್ಲಿ ಏನಾದ್ರು ತೊಂದರೆ ಏನಾದ್ರು ಇದೆಯಾ, ನನ್ನ ಹೊಟ್ಟೆಲಿ ಏನಾದ್ರು ಡಿಸ್ಟರ್ಬೆನ್ಸ್ ಇದೆಯಾ, ನನ್ನ ಶ್ವಾಸೋಚ್ಛ್ವಾಸ ಗತಿ ಹೇಗಿದೆ. So I should spend some amount of time in doing, that's what is called as, either you call it as meditation or self-reflection. ನನ್ನ ಬಗ್ಗೆ ನಾನು ಚಿಂತೆ ಮಾಡೋದಲ್ಲ, ಚಿಂತನೆ. To spend some time with my own self.
ಯಾವ ಒಂದು ಅಡೆತಡೆ ಇಲ್ಲದೇನೆ ಮನಸ್ಸಿನ ಒಂದು ಅದು ಮನೆಯ ಒಂದು ಕೋಣೆಯಲ್ಲಿ ಅಥವಾ ಮನೆಯ ಒಂದು ಭಾಗದಲ್ಲಿ ವೇರ್ ಐ ಕ್ಯಾನ್ ಸಿ ಆರ್ ಇವನ್ ಗಾರ್ಡನ್ ಎಲ್ಲೂ ಡಿಸ್ಟರ್ಬೆನ್ಸ್ ಜಾಸ್ತಿ ಎಲ್ಲಿಲ್ಲ ಅಲ್ಲೋಗೋದು 15-20 ನಿಮಿಷ ಕೂತ್ಕೊಳ್ಳೋಣ. ಜಸ್ಟ್ ಗೇಸ್ ಅ ಸ್ಕೈ, ಆಕಾಶವನ್ನು ನೋಡಿ, ಹಕ್ಕಿ ಶಬ್ದ ಕೇಳಿ, ನೀರನ್ನು ಹರಿಯುವುದನ್ನು ನೋಡಿ, ಅಥವಾ ಗಿಡದಲ್ಲಿ ಕೆಲಸ ಮಾಡಿ, ಕೇವಲ ಒಂದು ಗಾರ್ಡನ್ ಅಲ್ಲಿ ಕೆಲಸ ಮಾಡಿ. ಅಟ್ ಲೀಸ್ಟ್ ಯುವರ್ ಮೈಂಡ್ ಇಸ್ ಫ್ರೀ ಫ್ರಮ್ ಸಮ್ ಆಫ್ ದೀಸ್ ಕಾನ್ಫ್ಲಿಕ್ಟ್ಸ್, ಸಮ್ ಆಫ್ ದಿ ಟರ್ಬುಲೆನ್ಸಸ್. ಈ ಟರ್ಬುಲೆನ್ಸ್ ಮನಸ್ಸಲ್ಲಿ ಪ್ರತಿ ಕ್ಷಣವೂ ನಡೀತಾ ಇದೆ ಇವಾಗ. ದಟ್ ಈಸ್ ಒನ್ ಆಫ್ ದ ಕಾಸ್ ಫಾರ್ ಮೇಜರ್ ಪ್ರಾಬ್ಲಮ್ ದಟ್ ವಿ ಆರ್ ಫೇಸಿಂಗ್ ಟುಡೇ. In fact, basically, yoga is to get people together, but we are trying to divide everyone. Divide my own self first, and divide my members in my family, divide people in the society. But yoga is to join everyone. Yoga ಅಂದ್ರೆ ಜೋಡಿಸೋದು, ಕೂಡಿಸೋದು, ಒಂದು ಕೂಡಿಸೋದು. Because I am trying to get out of what I am. There's a constant conflict. ನನ್ನ ಮನಸ್ಸಲ್ಲಿ ಒಂದು ಜಗಳ ನಡೀತಾ ಇದೆ, ನನ್ನ ಮನಸ್ಸಲ್ಲಿ ಒಂದು ದೊಡ್ಡ ಗಲಾಟೆ, ಯುದ್ಧ ನಡೀತಾ ಇದೆ. ಅದನ್ನ ಹೊರಬರಬೇಕು. ಸ್ವಲ್ಪ ಸಮಯ ನಾನು ಸುಮ್ಮನೆ ಕೂತು ಏನೂ ಮಾಡದೆ, ವಿತೌಟ್ ಗೆಟಿಂಗ್ ಇನ್ವಾಲ್ಡ್ ಇನ್ ಎನಿ ಆಕ್ಟಿವಿಟಿ, ಫಿಸಿಕಲ್ ಆರ್ ಮೆಂಟಲ್. ಬಿಗಿನಿಂಗ್ ಅಲ್ಲಿ ಪ್ರಾರಂಭ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೇನ್ ಮಾಡಬೇಕು? ಡೈವರ್ಟ್ ಯುವರ್ ಮೈಂಡ್ ಟು ಲಿಸನಿಂಗ್ ಟು ಸಮ್ ಗುಡ್ ನೈಸ್ ಮ್ಯೂಸಿಕ್, ಎ ಕ್ಲಾಸಿಕಲ್ ಫ್ಲೂಟ್ or a violin or whatever comes to your liking without disturbing your mind. ಅದು ಜಾಸ್ ಬ್ಯಾಂಡ್ ಮ್ಯೂಸಿಕ್ ಅಲ್ಲಿ ಕೆಲವು ಸಲ ಕೇಳಿದ್ರೆ ಮನಸ್ಸು ವ್ಯಗ್ರ ಆಗ್ಬೋದು, ಬಟ್ ಸಮ್ ಸೂತಿಂಗ್ ನೈಸ್ ಮ್ಯೂಸಿಕ್. ಹಕ್ಕಿ ನ್ಯಾಚುರಲ್ ಆಗಿ ಹಕ್ಕಿಗಳು ಆಡ್ತಾ ಅದನ್ನ ಕೇಳ್ಬೋದು, ನಾವು ಅದನ್ನ ಆಲಿಸ್ಬೋದು. ಸೊ ಇವತ್ತಿನ ಒಂದು ನಾವು ಯುವ ಜನರಿಗೆ ಏನ್ ಹೇಳ್ಬೇಕು ಅಂದ್ರೆ, ಆಸನ ಮಾಡೋಕ್ ನಂಗೆ ಆಗುಲ್ಲ, ಸಮಯ ಇಲ್ಲ, ಬೇಕಾಗಿಲ್ಲ. ಯಾಕಂದ್ರೆ ಇವತ್ತು ಅದೇ ನಿಮ್ಮ IT ಇಂಡಸ್ಟ್ರಿಯಲ್ಲಿ ಆಗಿರೋ ಒಂದು ಸಮಸ್ಯೆ ಅಂದ್ರೆ, ದಿವಸಕ್ಕೆ ನಾವು 14-16 ಗಂಟೆ ಕಾಲ ಒಂದೇ ಕಡೆ ಕೂತಿರ್ತೀವಿ. ಅಟ್ಲೀಸ್ಟ್ 14-16 ಗಂಟೆಲಿ ಅಟ್ಲೀಸ್ಟ್ ಒಂದು 10 ಸಲ 10 ನಿಮಿಷ ಈ ಕಡೆ ಆ ಕಡೆ ಸ್ವಲ್ಪ ಓಡಾಡಿ, ಅಥವಾ ನಾನು ಕುರ್ಚಿಯಿಂದ ಎದ್ದು ಬಂದು ಬೇರೆ ಕಡೆ ಕೂತ್ಕೊಂಡು ಜಾಗನ ಬದಲಾಯಿಸಿ, ಅಟ್ಲೀಸ್ಟ್ ಐ ಗೆಟ್ ರಿಲೀವ್ಡ್ ದಟ್ ಸ್ಪೇಸ್. ದ ಕಾನ್ಶಿಯಸ್ ಆಫ್ ಸಿಟಿಂಗ್ ಇನ್ ದ ಸೇಮ್ ಸ್ಪೇಸ್ ಫಾರ್ ಲಾಂಗ್ ಅವರ್ಸ್ ಮೇ ಕ್ರಿಯೇಟ್ ಅ ಪ್ರಾಬ್ಲಮ್. ಸೊ ಐ ನೀಡ್ ಟು ಗೆಟ್ ಔಟ್ ಆಫ್ ದಟ್ ರಟ್ ಆಫ್ ಸಿಟಿಂಗ್ ಇನ್ ದ ಸೇಮ್ ಪ್ಲೇಸ್. ಸ್ವಲ್ಪ ಹೊರಗಡೆ ಬಂದು ಮನಸ್ಸನ್ನ ಆ ಒಂದು ಮಾಡ್ತಕ್ಕಂಥ ಮನಾಟನಸ್ ಕೆಲಸದಿಂದ ಸ್ವಲ್ಪ ಹೊರಗಡೆ ತೆಗೆದ್ರೆ, there'll be a different kind of set of mind which will at least give some kind of happiness. That's what sometimes we coin as Satchidananda. Sat, Chit, and Sat means real. Chit means mind. The mind gets the real happiness when you get out of the monotony or monotonous kind of lifestyle, routine kind of lifestyle. ಸ್ವಲ್ಪ ಬದಲಾವಣೆ ತಂದ್ಕೊಳ್ಳೋಣ. ಸ್ವಲ್ಪ ನಾವು ಮಾಡ್ತಕ್ಕಂಥ ಕೆಲಸ ಸ್ವಲ್ಪ ಚೇಂಜ್, ಸಮ್ ಇನೋವೇಟಿವ್ ಔಟ್ ಆಫ್ ದ ಬಾಕ್ಸ್ ಸೊಲ್ಯೂಷನ್ಸ್ ಮಾಡೋದನ್ನೇ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ, ಸ್ವಲ್ಪ ಚೇಂಜ್ ಮಾಡ್ಕೊಂಡು. ಬಟ್ ಜನಗಳು ಅದನ್ನ ಚೇಂಜ್ ಮಾಡ್ಕೊಳ್ಳೋದು ಬಹಳ ಕಷ್ಟಪಡ್ತಾರೆ ಅಥವಾ ಬಹಳ ಒದ್ದಾಡ್ತಾರೆ. ಅವಶ್ಯಕತೆ ಇಲ್ಲ. ಲೆಟ್ಸ್ ಗೆಟ್ ಇಟ್ ಸಮಥಿಂಗ್ ಇನೋವೇಟಿವ್. ವಿ ನೀಡ್ ಟು ಟೇಕ್ ಸಮ್ ರಿಸ್ಕ್. ಜೀವನದಲ್ಲಿ ಸ್ವಲ್ಪ ರಿಸ್ಕ್ ಎದುರಿಸಕ್ಕೆ ನಾವು ತಯಾರಿರ್ಬೇಕು. ಮನುಷ್ಯ ಅಂತ ಅಂದ ಮೇಲೆ ಸ್ವಲ್ಪ ನಾವು ಅಪಾಯಗಳನ್ನು ಎದುರಿಸಕ್ಕೆ ತಯಾರಾಗಿರ್ಬೇಕು. We are not beings, we are human beings. Let us try to take some risk in your life. That's why we are human beings. ಅದನ್ನ ಸ್ವಲ್ಪ ಸಮಯವನ್ನ ನಾವು ನಮ್ಮ ಒಂದೇ ರೀತಿಯ ಕೆಲಸಗಳನ್ನ ಬಿಟ್ಟು ಸ್ವಲ್ಪ ಬದಿಗೊತ್ತಿ, ಅಟ್ಲೀಸ್ಟ್ ನಾನು ಹೇಳ್ತಾ ಇರೋ ಒಂದು ಮಿನಿಮಮ್ 20 ನಿಮಿಷ, ಸಾಧ್ಯವಾದ 1 ಗಂಟೆ ಮಾಡೋದು ಬಹಳ ಒಳ್ಳೆಯದು. ಟು ಗೆಟ್ ಔಟ್ ಆಫ್ ದ ನಾರ್ಮಲ್ ರೊಟೀನ್ ವರ್ಕ್, then things will definitely change. ಯಾವುದೋ ಪುಸ್ತಕ ಓದೋದು, ನಂಗೆ ಬಹಳ ಇಷ್ಟವಾದ ಪುಸ್ತಕ ಓದೋದು, ನಮ್ಮ ಗಾರ್ಡನಲ್ಲಿ ಕೂತು ಅಥವಾ ತೋಟದಲ್ಲಿ ಹೋಗಿ ಗಿಡಗಳನ್ನ ನೋಡತಕ್ಕಂಥದ್ದು, ಗಿಡಗಳ ಜೊತೆ ಸಂಭಾಷಣೆ ಮಾಡ್ತಕ್ಕಂಥದ್ದು, ದಟ್ಸ್ ಆಲ್ಸೋ ಕೈಂಡ್ ಆಫ್ ಯೋಗ. ಐ ಆಮ್ ಇನ್ ಯೂನಿಯನ್ ವಿತ್ ಅದರ್ ಲೈಫ್, ಐ ಆಮ್ ಇನ್ ಯೂನಿಯನ್ ವಿತ್ ದ ನೇಚರ್, ಐ ಆಮ್ ಇನ್ ಯೂನಿಯನ್ ವಿತ್ ದ ಸ್ಕೈ. ಆ ಪಂಚಭೂತಗಳ ಜೊತೆ ಸ್ವಲ್ಪ ಸಂಭಾಷಣೆ ಮಾಡೋಣ. ಲೆಟ್ ಅಸ್ ಟ್ರೈ ಟು ಟಾಕ್ ವಿತ್ ದ ಫ್ಲೋಯಿಂಗ್ ವಾಟರ್. ಆ ಜುಳು ಶಬ್ದ ಜೊತೆ ಸ್ವಲ್ಪ ಮಾತಾಡೋ ಪ್ರಯತ್ನ ಮಾಡೋಣ. ಲೆಟ್ ಅಸ್ ಟ್ರೈ ಟು ಅಬ್ಸರ್ವ್ ದೋಸ್ ಥಿಂಗ್ಸ್. Let's try to enjoy things outside. Then we try to enjoy what is there inside.
ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಎನಿ ಅದರ್ ಕ್ವೆಶನ್ಸ್? ಸರ್, ಈ ಕೋವಿಡ್ ಬಂದ ಮೇಲೆ ಹಾ, ಎಲ್ಲರಿಗೂ ಒಂದು ತರ ಒಂದು ಅಶಾಂತಿ ಮತ್ತು ವೃತ್ತಿಲಿರ್ಬೋದು ಅಥವಾ ಮನೆಯಲ್ಲೇ ಇರ್ಬೋದು, ಎಲ್ಲರೂ ನೀವು ಮನೆಯಲ್ಲೇ ಇರಿ, ಹೊರಗಡೆ ಹೋಗ್ಬೇಡಿ ಅನ್ನೋದನ್ನ ಎಲ್ಲಾ ಕಡೆಯಿಂದನೂ ಕೇಳಿ, ಮಾಧ್ಯಮಗಳಲ್ಲಿರ್ಬೋದು, ನ್ಯೂಸ್ ಪೇಪರ್ ಅಲ್ಲಿ ಇರ್ಬೋದು, ಎಲ್ಲಾ ಕಡೆನೂ ಕೇಳಿ ಕೇಳಿ ಏನಾಗಿದೆ, ಒಂಥರ ಭೀತಿಯ ವಾತಾವರಣ ಸೃಷ್ಟಿಯಾಗಿದೆ ಸರ್. ಹೌದು. ಸೊ ಈಗ ಕಳೆದ ಒಂದು 6 ರಿಂದ 8 ತಿಂಗಳವರೆಗೂ ಈ ತರ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದೆ. ಹೌದು. ಇದರ ಪರಿಣಾಮವಾಗಿ ಸುಮಾರು ಕಡೆ ಜಾಬ್ ಕಟ್ಸ್ ಆಗಿರ್ಬೋದು ಅಥವಾ ಮುಂದಿನ ಭವಿಷ್ಯದ ಬಗ್ಗೆ ಒಂದು ಕಳವಳ ಇದೆ ಸರ್. ಸೊ ಭವಿಷ್ಯದ ಬಗ್ಗೆ ಕಳವಳ ಇಟ್ ಈಸ್ ಯೂನಿವರ್ಸಲ್, ಎಲ್ಲ ಕಡೆನೂ ಇದೆ. ಆದರೆ ನಾವು ನಮಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಅನಗತ್ಯವಾಗಿ ಹೋಗಬೇಡಿ. ಅನ್ನೆಸೆಸರಿಲಿ, ಅಗತ್ಯವಿದ್ದಾಗ ಎಚ್ಚರಿಕೆ ಸಹಿತ ಹೋಗಿ. ನೀವು ಯು ಟೇಕ್ ಎನಫ್ ಪ್ರಿಕಾಷನ್ಸ್. ಯಾಕೆಂದ್ರೆ ಮನೇಲೇ 24 ಗಂಟೆ 365 ದಿವಸ ಕೂತಿರೋಕ್ಕಾಗೋದಿಲ್ಲ, ಸಾಧ್ಯ ಇಲ್ಲ. ಸೊ ಇಫ್ ಯು ಹ್ಯಾವ್ ಟು ಗೋ, ಇಫ್ ಇಟ್ಸ್ ಎ ಮಸ್ಟ್ ಟು ಗೋ, ಯು ಕ್ಯಾನ್, ಬಟ್ ಟೇಕ್ ಪ್ರಿಕಾಷನ್ಸ್. ಸೊ ಈ ನಿಟ್ಟಿನಲ್ಲಿ ಸರ್, ಹೇಗೆ ಈ ಒಂದು ವಾತಾವರಣದಲ್ಲಿ ನಮ್ಮ ಮನಸ್ಸಿನ ಆರೋಗ್ಯವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಯಾವುದಾದ್ರೂ ಪ್ರಾಕ್ಟಿಕಲ್ ಟಿಪ್ಸ್ ಯಾವ್ದಾದ್ರು ತಾವು ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಅದೇ, ಮನಸ್ಸಿನ ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಒಂದು ದೀರ್ಘ ಶ್ವಾಸೋಚ್ಛ್ವಾಸ, ಒಂದೇ ಕಡೆ ಕೂತು ಶ್ವಾಸದ ಮೇಲೆ ಸ್ವಲ್ಪ ಮನಸ್ಸನ್ನ ಕೇಂದ್ರೀಕರಿಸ್ಬೋದು. ಜಸ್ಟ್ ಫೋಕಸ್ ಆನ್ ಯುವರ್ ಬ್ರೀತಿಂಗ್. ಇದು ಬ್ರೀತಿಂಗ್ ನಾವು ಯಾವಾಗ ಫೋಕಸ್ ಮಾಡ್ತಾ ಹೋಗ್ತೀವಿ, ಮನಸ್ಸಿನ ವ್ಯಗ್ರತೆ ಕಡಿಮೆ ಆಗ್ತಾ ಬರುತ್ತೆ. The level of secretion of adrenaline becomes less in the body. The irritation, the ಚಡಪಡಿಕೆ ಅಂತ ಏನ್ ಹೇಳ್ತೀವಿ, ಆ ಚಡಪಡಿಕೆ ಆಗುವುದು ಮತ್ತು ಕನ್ಫ್ಯೂಷನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಇಟ್ ಈಸ್ ಬೇಸಿಕಲಿ ಸ್ಲೋಯಿಂಗ್ ಡೌನ್ ದ ಬ್ರೆತ್. ನಮ್ಮ ಉಸಿರಾಟ ಗತಿ ಯಾವಾಗ ಜಾಸ್ತಿ ಆಗುತ್ತೆ? ಓನ್ಲಿ ವೆನ್ ಐ ಆಮ್ ಗೆಟಿಂಗ್ ಸ್ಟ್ರೆಸ್. ಉಸಿರಾಟ ಗತಿ ಯಾವಾಗ ಜಾಸ್ತಿ ಆಗುತ್ತೆ? ವೆಲಿ ಐ ಆಮ್ ಗೆಟಿಂಗ್ ಟೆನ್ಸ್ಡ್. ಅಂತ ಸಮಯದಲ್ಲಿ ಕೆಲವು ಕಾಲ ಒಂದು ಕಡೆ ಕೂತು ನಾವು ಕೇವಲ ಜಸ್ಟ್ ಟ್ರೈ ಟು ಅನಲೈಸ್ ವಾಟ್ಸ್ ಹ್ಯಾಪನಿಂಗ್ ಇನ್ಸೈಡ್ ಮೀ ಫಸ್ಟ್. ನನ್ನ ಉಸಿರಾಟ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು? ಲೆಟ್ ಮೀ ರೆಸ್ಟ್ ಫಾರ್ ಸಮ್ ಟೈಮ್. ಸೊ ಮನಸ್ಸಿನ ಆರೋಗ್ಯನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಅನಾವಶ್ಯಕವಾಗಿ ಯೋಚನೆ ಮಾಡೋದನ್ನ ಬಿಡಬೇಕು. ಅಕಸ್ಮಾತ್ ಏನಾದ್ರು ತೊಂದರೆ ಆದ್ರೆ ತೊಂದರೆನ ಎದುರಿಸೋಣ. ಲೆಟ್ ಅಸ್ ಟ್ರೈ ಟು ಫೇಸ್ ಅ ಸಿಚುಯೇಷನ್. ಒಂದು ತೊಂದರೆಯಿಂದ ದೂರ ಇರೋಕೆ ಪ್ರಯತ್ನ ಮಾಡೋದು, ಅಕಸ್ಮಾತ್ ಬಂದ್ರೆ ಎದುರಿಸೋದು, ಎರಡಕ್ಕೂ ರೆಡಿ ಇರ್ಬೇಕು ನಾವು. ತೊಂದರೆ ಬಂದ್ಬಿಡುತ್ತೆ ಅಂತ ಮನೇಲೆ ಕೂತ್ರು ಆಗುಲ್ಲ, ಇಲ್ಲ ನನಗೇನು ಆಗುಲ್ಲ ಅಂತ ಮಾಸ್ಕ್ ಗೀಸ್ಕು ಎಲ್ಲ ಬಿಚ್ಚಿ ಎಲ್ಲಾ ಕಡೆ ಆರಾಮಾಗಿ ಹೋಗ್ತಾ ಇದ್ರು ಆಗುಲ್ಲ. ಶುಡ್ ಬಿ ಎ ಬ್ಯಾಲೆನ್ಸ್ ಬಿಟ್ವೀನ್ ದ ಬೋತ್. ವಿ ಶುಡ್ ಗೋ ಬಟ್ ವಿತ್ ಪ್ರಾಪರ್ ಪ್ರಿಕಾಷನ್. ಇವತ್ತೇನಾಗ್ತಾ ಇದೆ, ನಾವು ವಿ ಆರ್ ಗೋಯಿಂಗ್ ಟು ಟೂ ಎಕ್ಸ್ಟ್ರೀಮ್. ಮನೇಲಿ ಪೂರ್ತಿ ಕೂತ್ ಬಿಡ್ತೀವಿ, ಇಲ್ಲ ಹೊರಗಡೆ ಹೋಗಿ ಏನು ಮಾಸ್ಕ್ ಗೀಸ್ಕು ದೂರ ಆಗಿರೋ ಎಲ್ಲ 150-200 ಜನ ಒಟ್ಟಿಗೆ ಕೂತಿರ್ತೀವಿ. ವಿ ಆರ್ ಗೋಯಿಂಗ್ ಟು ಟೂ ಡಿಫರೆಂಟ್ ಎಕ್ಸ್ಟ್ರೀಮ್ಸ್. ದೇರ್ ನೀಡ್ ಟು ಬಿ ಎ ಬ್ಯಾಲೆನ್ಸ್. I will go out, but with enough proper precaution where it is absolutely necessary for me to go. ಮನೆಯಿಂದ ಹೊರಗಡೆ ಹೋಗೋಣ, ಎಚ್ಚರಿಕೆಯಿಂದ ಹೋಗೋಣ. ಮತ್ತು ಮನಸ್ಸಲ್ಲಿ ಆಗತಕ್ಕಂಥ ಏನು ನಮ್ಮ ಹೆದರಿಕೆ, ಇವಾಗ ನಾನು ಸುಮಾರು 6 ತಿಂಗಳಿಂದ ಹೊರಗಡೆ ಹೋಗಬಾರ್ದು ಅಂತ ಹೇಳಿ, ಬಟ್ ನಾನು ನನ್ನ ಅವಶ್ಯಕತೆ ಇದ್ದಾಗ ಖಂಡಿತ ಹೊರಗಡೆ ಹೋಗ್ತೀನಿ. ವಾರದಲ್ಲಿ 3 ದಿನ ಚಾಮುಂಡಿ ಬೆಟ್ಟ ಹತ್ತೀನಿ, ನಾನು ವಾರದಲ್ಲಿ 3 ದಿನ ವಾಕಿಂಗ್ ಮಾಡ್ತೀನಿ. ನಾನು ಬೆಳಗ್ಗೆ 5 ಹೋಗ್ತೀನಿ. ಅಕಸ್ಮಾತ್ 6-6:30 ಆಯ್ತು ಅಂದ್ರೆ ಖಂಡಿತವಾಗಿ ನಾನು ಮಾಸ್ಕ್ ಹಾಕೊಂಡೆ ಹೊರಗಡೆ ಹೋಗಿ, ಹಾಗೆ ಎಲ್ಲೂ ಹೋಗುದಿಲ್ಲ. ಮನೆ ಬಿಟ್ಟು ನನ್ನ ಗೇಟಿಂದ ಆಚೆ ಹೋದ ಮಾಸ್ಕ್ ಹಾಕೊಂಡೆ ಹೊರಡೋದು. ಆದಷ್ಟು ಎಲ್ಲೂ ಜನಜಂಗುಳಿ ಇರುತ್ತೆ, ಎಲ್ಲಿ ಗದ್ದಲ ಇರುತ್ತೆ, ಐ ಪ್ರಿಫರ್ ಟು ಬಿ ಲಿಟಲ್ ಬಿಟ್ ಅವೇ ಫ್ರಮ್ ದೋಸ್ ಪ್ಲೇಸಸ್. ಅದು ಒಂದು ಎಚ್ಚರಿಕೆ ತಗೋಬೇಕು. ವಿ ಶುಡ್ ಟೇಕ್ ಎನಫ್ ಪ್ರಿಕಾಷನ್ಸ್. ಯಾವಾಗ ನಮಗೆ ಬೆಂಕಿ ಇದೆ ಅಂತ ಗೊತ್ತು, ಬೆಂಕಿಯಿಂದ ದೂರ ಇರಬೇಕು. ಇಲ್ಲ ನಾ ಬೆಂಕಿಯಿಂದ ಹತ್ತನೇ ಹೋಗಲ್ಲ ಅಂತ ಒಂದು, ಇಲ್ಲ ನಾ ಬೆಂಕಿಲಿ ಬೀಳ್ತೀನಿ ಏನೂ ಆಗುಲ್ಲ ನನಗೆ, ಐ ಆಮ್ ಇಮ್ಯೂನ್ ಟು ಇಟ್, ಅದು ಅದರ್ ಎಕ್ಸ್ಟ್ರೀಮ್. ಸೊ ಟೇಕ್ ಪ್ರಿಕಾಷನ್ ಅಂಡ್ ಡೂ ವಾಟ್ ಯು ಕ್ಯಾನ್ ವೇರ್ ಎವರ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ಅದನ್ನ ನಾವು ಸ್ವಲ್ಪ ಕೂತು ಚಿಂತನೆ ಮಾಡಿದಾಗ ಮಾಡಬೇಕಾ ಅವಶ್ಯಕತೆ ಇದೆಯಾ ಅಂತ ಗೊತ್ತಾಗುತ್ತೆ. ಲೆಟ್ ಇಸ್ ನಾಟ್ ಗೆಟ್ ಇನ್ ಟು ಹೇಸ್ಟಿ ಡಿಸಿಷನ್ಸ್. ತುರಂತವಾಗಿ ತಕ್ಷಣ ಈಗಲೇ ಮಾಡೇ ಬಿಡಬೇಕು. ಲೆಟ್ಸ್ ನಾಟ್ ಬಿ ರಿಯಾಕ್ಟಿವ್. ಆ ರಿಯಾಕ್ಟಿವ್ನೆಸ್ ಏನಿದೆ, ತಕ್ಷಣ ಮಾಡಬೇಕು ಅದನ್ನ ನಾವು ಕಡಿಮೆ ಮಾಡ್ಕೋಬೇಕು ಅಂದ್ರೆ ಲೆಟ್ ಅಸ್ ಟ್ರೈ ಟು ಸಿಟ್ ಫಾರ್ ಸಮ್ ಟೈಮ್ ಅಂಡ್ ಕಾನ್ಸಂಟ್ರೇಟ್ ಆನ್ ಅವರ್ ಬ್ರೀತಿಂಗ್. ಉಸಿರಾಟ ಸ್ವಲ್ಪ ಕೇಂದ್ರೀಕೃತ ಮಾಡಕ್ ಹೋದ್ರೆ
ತಾನಾಗಿ ನಮ್ಮ ಚಡಪಡಿಕೆ ಕಡಿಮೆ ಆಗುತ್ತೆ. ಹಾ ಕೇಳಿ. ಅಶ್ವಥ್ ನಾರಾಯಣ್ ಅಂತ. ಕೇಳಿ ಸರ್, ಇಲ್ಲಿ ನನ್ನ ಸಮಸ್ಯೆ ಏನಂದ್ರೆ ಚಿತ್ತವೃತ್ತಿ ನಿರೋಧ. ಹೌದು. ಚಿತ್ತವೃತ್ತಿ ನಿರೋಧಕ್ಕೆ ನಾವು ಪ್ರಯತ್ನ ಪಟ್ರೆ ದ ಮೈಂಡ್ ವಿಲ್ ಬಿ ಫುಲ್ ಆಫ್ ಥಾಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಅವರ್ ಚೈಲ್ಡ್ಹುಡ್ ಅಪ್ ಟು ದಿಸ್ ಏಜ್. ಹೌದು. ಅವುಗಳು ನಮ್ಮನ್ನ ಹುಚ್ಚರನ್ನಾಗಿ ಮಾಡೋದಕ್ಕೆ ಹೊರಟು ಬಿಡುತ್ತೆ. ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಅದ್ರ ಬಗ್ಗೆ ಸರ್, ಬಿಫೋರ್ ದಿ ಆನ್ಸರ್ ಸರ್, ಐ ಥಿಂಕ್ ಕಳೆದ ಲಾಸ್ಟ್ 4 or 5 3 minutes ಏನೋ ಇದೆ ಅಂತ ಅನ್ಸುತ್ತೆ ಈಗ. ಹೌದು. ಮೀಟಿಂಗ್ಗೆ ಅದೇ ಅದೊಂದು ಗಮನದಲ್ಲಿ ಇಟ್ಕೊಂಡು ಸರ್ ನಾವು ಇದಕ್ಕೆ ಚಿತ್ತವೃತ್ತಿ ನಿರೋಧ ಮಾಡೋದಕ್ಕೆ ಪತಂಜಲಿ ಮಹರ್ಷಿಗಳು 2 ನಿಮಗೆ ಬಹಳ ಉತ್ತಮವಾದ ಸಾಧನ ಕೊಟ್ಟಿದ್ದಾರೆ. ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧ. ಅಭ್ಯಾಸ ಮಾಡ್ಕೋಬೇಕು ನಾವು. ಅಂದ್ರೆ ಪ್ರತಿನಿತ್ಯವೂ ಕೂಡ ಸ್ವಲ್ಪ ಸಮಯ ಈ ವೃತ್ತಿಗಳು ನಮಗೆ ಮನಸ್ಸು ಬರದೇ ಇದ್ದಂಗೆ. ಅದಕ್ಕೆ ಸೆಕ್ಲೂಡ್ ಯುವರ್ ಸೆಲ್ಫ್, ಕೀಪ್ ದೋಸ್ ಥಿಂಗ್ಸ್ ಅವೇ. So divert your mind from something which is routinely bothering. Okay. ಒಂದೇ ಕಡೆ ಕೂತು ಸ್ವಲ್ಪ ಬೇಜಾರಾಯ್ತು, ಸ್ವಲ್ಪ ಎದ್ದು ಓಡಾಡೋಣ. ಒಂದೇ ತರ ಹಾಡು ಕೇಳಿ ಬೇಜಾರಾಯ್ತು, ಬೇರೆ ಹಾಡು ಕೇಳೋಣ. ಇವತ್ತು ಈ ರಸ್ತೆಯಲ್ಲೇ ಹೋಗ್ತಾನೆ, ಇವತ್ತು ಬೇರೆ ರಸ್ತೆ ಚೇಂಜ್ ಮಾಡೋಣ. ಬರೀ ಪಾರ್ಕಲ್ಲೇ ಹೋಗ್ತಾನೆ, ರಸ್ತೆಯಲ್ಲೂ ನಡೆಯೋಣ. ವಿ ಹ್ಯಾವ್ ಟು ಚೇಂಜ್ ಅವರ್ ಓನ್ ಡಿವೈಸಸ್. ನಮಗೆ ಬೇರೆ ಬೇರೆ ರೀತಿ ಸ್ವಲ್ಪ ಬದಲಾವಣೆ ನಾವು ತಂದ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಪ್ಲಸ್ ಸೆಕೆಂಡ್ ಥಿಂಗ್ ಇಸ್ ಟು ಗೆಟ್ ಲಿಟ್ಲ್ ಬಿಟ್ ಡಿಟ್ಯಾಚ್ ಫ್ರಮ್ ಥಿಂಗ್ಸ್ ಹ್ಯಾಪನಿಂಗ್ ಅರೌಂಡ್. ಅನಾವಶ್ಯಕವಾಗಿ ಸಂಬಂಧಪಟ್ಟಲ್ದೇ ಇರೋ ವಿಷಯದ ಬಗ್ಗೆ ಅನಾವಶ್ಯಕವಾಗಿ ಯೋಚನೆ ಮಾಡೋದು. ಅಂದ್ರೆ ಮುಂಚೆ ನಾನು ಅದ್ರ ಬಗ್ಗೆ ಹೇಳಿದೆ, ಸುಮ್ಮನೆ ಹೊರಗಡೆ ಹೋದೇನೋ ಆಗ್ಬಿಡುತ್ತೇನೋ, ಸತ್ಯ ಹೋಗ್ತೀನೋ, ಆಕ್ಸಿಡೆಂಟ್ ಆಗಿ ಹೋಗ್ತೇನೋ, ಯಾರೊಬ್ಬ ನಂಗೆ ಹೊಡೆದು ಬಿಡ್ತಾರೇನೋ, ಮೋಟರ್ ಬೈಕ್ ನಂಗೆ ಗುದ್ದು ಬಿಡ್ತಾನೇನೋ. These are unnecessary thoughts and we keep getting trapped in those unnecessary thoughts. ಅನಾವಶ್ಯವಾಗಿ ನಮ್ಮನ್ನು ನಾವು ಕಟ್ಟಾಕೋತಾ ಇದ್ದೀವಿ. ಏನೂ ಆಗುಲ್ಲ ಆ ರೀತಿ, ಸಾಧ್ಯವಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಭಯ, ನನ್ನ ಮನಸ್ಸಲ್ಲಿ ಯಾವುದೋ ಒಂದು ಎಲ್ಲೋ ಯಾರಿಗೋ ಏನೋ ಆಯ್ತಂತೆ, ನನಗೂ ಆಗ್ಬಿಡುತ್ತೆ. ಅವಶ್ಯ ಎಲ್ಲೋ ಯಾರಿಗೋ ಆಯ್ತು, ಬಟ್ ನನಗಾಗಬೇಕು ಅಂತ ಇಲ್ವಲ್ಲ. ಬಟ್ ಆ ಒಂದು ಭಯ ಅದು ನಮ್ಮ ಸಾರಿ ಟು ಕೇಳಿ. ನಾವು ಚಿತ್ತ ನಿರೋಧಕ್ಕೆ ಕೂತಾಗ ನಮ್ಮ ಚಿಕ್ಕ ವಯಸ್ಸಿನಿಂದ ನಮಗೆ ಅನುಭವಿಸಿರ್ತಕ್ಕಂತ ಆಗು ಹೋಗುಗಳು ಎಲ್ಲವೂ ನಮ್ಮನ್ನು ಕಾಂಕರ್ ಮಾಡ್ಕೊಳಕ್ ಪ್ರಯತ್ನ ಪಡ್ತೀವಿ. ದೂರ ಇಡ್ತಾ ಬರ್ಬೇಕಾಗುತ್ತೆ ನಾವು. ಅದನ್ನೇ ಪತಂಜಲಿಗಳು ಹೇಳಿದ್ದಾರೆ ಸ್ಮೃತಿ ಅಂತ. ಸ್ಮೃತಿ ಅಂದ್ರೆ ನಮ್ಮ ಜ್ಞಾಪಕ, ಮೆಮೊರೀಸ್, ನಮ್ಮ ಮೆಮೊರಿ. ಅದು ಹೇಳ್ತಾರೆ ಕ್ಲಿಷ್ಟ ಅಕ್ಲಿಷ್ಟ. ಕೆಲವೊಂದು ಪ್ಲೆಸೆಂಟ್ ಮೆಮೊರೀಸ್ ಇದೆ, ಕೆಲವು ಅನ್ಪ್ಲೆಸೆಂಟ್ ಮೆಮೊರೀಸು ಇದೆ. ನಮ್ಮ ತಾಯಿ ತೀರೋದ್ರು, ಹೌದು, 1 ವರ್ಷ ದುಃಖ ಆಗುತ್ತೆ, 2 ವರ್ಷ ದುಃಖ ಆಗುತ್ತೆ. ಇನ್ನು 25 ವರ್ಷ ಅದ್ರ ಬಗ್ಗೆ ಅಳ್ತಾ ಕೂತ್ಕೊಂಡ್ಬಿಟ್ರು ಒಂದ್ ಕಡೆ, ತಾಯಿ ತೀರೋದ್ರು ಅಂತ. ದಟ್ ಇಸ್ ಅಕ್ಸೆಪ್ಟ್ ರಿಯಾಲಿಟಿ. ಇವತ್ತಿನ ಒಂದು ಪರಿಸ್ಥಿತಿ ಮುಂದೆ ಇದೆ, ಅದನ್ನ ನಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. 25 ವರ್ಷ ಆದ ಯಾವುದೋ ಒಂದು ಘಟನೆ ಬಗ್ಗೆ ನಾವು ಇವತ್ತು ಅಳ್ತಾ ಕೂತ್ರೆ, ಅದ್ರ ಬಗ್ಗೆ ಮನ್ಸು ಕೆಡ್ಸ್ಕೊಂಡು ಕೂತ್ರೆ, ಐ ಆಮ್ ಸ್ಪಾಯಿಲಿಂಗ್ ಮೈ ಟುಡೇ. ಅದಕ್ಕೆ ಹೇಳ್ತಾ ಪ್ರೆಸೆಂಟ್, ಇಟ್ಸ್ ಎ ಪ್ರೆಸೆಂಟ್, ಇಟ್ಸ್ ಎ ಗಿಫ್ಟ್. ಎಂಜಾಯ್ ದ ಪ್ರೆಸೆಂಟ್. ಐದರ್ ವಿಲ್ ಬಿ ಇನ್ ದ ಪಾಸ್ಟ್ ಆರ್ ವಿಲ್ ಬಿ ಇನ್ ಫ್ಯೂಚರ್. ಹಾರ್ಡ್ಲಿ ವಿಲ್ ಬಿ ಇನ್ ದ ಪ್ರೆಸೆಂಟ್ ಸಿಚುಯೇಷನ್. ಪಾಸ್ಟ್ ಇಸ್ ಹಿಸ್ಟ್ರಿ, ಫ್ಯೂಚರ್ ಇಸ್ ಮಿಸ್ಟ್ರಿ, ದ ಪ್ರೆಸೆಂಟ್ ಇಸ್ ರಿಯಾಲಿಟಿ. ಅಂದ್ರೆ ಆದಷ್ಟು ನಾವು ಪ್ರಸ್ತುತ ಸಮಯ, ಇವಾಗ ನನ್ನ ಮುಂದೆ ಏನಿದೆ, ದಟ್ಸ್ ಎಕ್ಸಾಕ್ಟ್ಲಿ ಇಸ್ ಯೋಗ. ವಾಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ರೈಟ್ ನೌ ಎಟ್ ದಿಸ್ ಮೂಮೆಂಟ್. ಇವಾಗ ಈ ಕ್ಷಣದಲ್ಲಿ ನಾನು ಏನಾಗಿದ್ದೇನೆ, ನಾನು ಎಲ್ಲಿದ್ದೇನೆ, ಅದರ ಅರಿವು ನನಗಿದ್ರೆ ಆ ಸ್ಥಿತಿಯೇ ಯೋಗ ಸ್ಥಿತಿ. ಐ ಆಮ್ ಪ್ರೆಸೆಂಟ್ ವಿತ್ ಮೈ ರಿಯಾಲಿಟಿ. ಅದಕ್ಕೆ ಹೇಳಿ ಸಚ್ಚಿದಾನಂದ ಅಂದ ಟ್ರೂ ರಿಯಲ್ ಹ್ಯಾಪಿನೆಸ್ ಕಮ್ಸ್ ವೆನ್ ಐ ಅಕ್ಸೆಪ್ಟ್ ಮೈ ಪ್ರೆಸೆಂಟ್ ಮೂಮೆಂಟ್. ಇವಾಗಿನ ಕ್ಷಣದಲ್ಲ ಅದನ್ನ ನಾವು ಎಂಜಾಯ್ ಮಾಡೋಣ. ನೆನ್ನೆ ಹಂಗಾಗೋಯ್ತು, ಮೊನ್ನೆ ಯಾರು ನನಗೆ ಬೈದು ಬಿಟ್ರು, ಮೊನ್ನೆ ಯಾರು ಹಿಂಗಂದ್ರು ನನಗೆ, ಅವ್ರು ಯಾರು ನನಗೆ ಆರ್ತಿ ಮೀಟಿಂಗ್ ಅಲ್ಲಿ ಕೂಗಾಡ್ಬಿಟ್ರು. ದಟ್ಸ್ ಓವರ್, ಇಟ್ಸ್ ಪಾಸ್, ಗಾನ್, ಫಿನಿಶ್. ಲೆಟ್ಸ್ ಗೋ ಫಾರ್ವರ್ಡ್, ಮುಂದಕ್ಕೆ ಹೋಗೋಣ. ಅದನ್ನೇ ನಾವು ಅಯ್ಯೋ ಹಂಗಾಗೋಯ್ತು ಅಳ್ತಾ ಕೂತಿದ್ರೆ there is no answer for such ಮೂರ್ಖತನ. and let's try to gradually move ahead, go ahead. ಅದನ್ನ ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗಿ ಪ್ರಯತ್ನ ಮಾಡಿ. ಸ್ವಲ್ಪ ಕಷ್ಟ ಆಗುತ್ತೆ, ಒಪ್ಕೋತೀನಿ, ಇಟ್ಸ್ ನಾಟ್ ದಟ್ ಈಸಿ, ಬಟ್ ಅಭ್ಯಾಸ
ಪ್ರಯತ್ನದಿಂದ ದೀರ್ಘಕಾಲ, ಬಹಳ ವರ್ಷಗಳ ನಾವು ಪ್ರಯತ್ನ ಮಾಡಬೇಕು, ನಿರಂತರ, ವಿತ್ ಕಂಟಿನ್ಯೂಸ್ಲಿ ಅನ್ಸಸ್ಟೈನ್, ದೀರ್ಘಕಾಲ ನೈರಂತರ್ಯ ಅಸತ್ಕಾರೋ ಸೈವಿತ ದೃಢಭೂಮಿ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ದೀರ್ಘಕಾಲ ನಾವು ಪ್ರಯತ್ನ ಮಾಡ್ಬೇಕು, ಇದಕ್ಕೆ ಅಭ್ಯಾಸ ಮಾಡ್ಬೇಕು, ಪ್ರತಿನಿತ್ಯ ಸ್ವಲ್ಪ 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 ಮರೆಯೋ ಪ್ರಯತ್ನ